ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಾರ್ಡಿ ವಾಟರ್ ಲಿಲ್ಲಿ ಅಂದರೆ ಲಿಲ್ಲಿಯಲ್ಲಿ ಎಷ್ಟೊಂದು ಬಗೆ ಇರುತ್ತೆ. ಹಾರ್ಡಿ ಮತ್ತು ಟ್ರಾಪಿಕಲ್ ಗಾರ್ಡನರ್ಸ್ಗೆಲ್ಲರಿಗೂ ಗೊತ್ತಿದೆ, ತುಂಬ ವೀಡಿಯೋಸ್ಗಳಿದೆ ಯೂಟ್ಯೂಬ್ಗಳಲ್ಲಿ. ಆದರೆ ಇವತ್ತು ನಾನು ಹಾರ್ಡಿ ವಾಟರ್ ಲಿಲ್ಲಿ ತುಂಬ ಚೆನ್ನಾಗಿ ಬರುವ ಒಂದು ವೆರೈಟಿ. ಹಾರ್ಡಿಯಲ್ಲಿ ಟ್ರಾಪಿಕಲಲ್ಲಿ ನಿಮಗೆ ಯಾವಾಗಲೂ ಹೂ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಹಾರ್ಡಿ ವಾಟರ್ ಲಿಲ್ಲಿ, ಕೊಲೊರಾಡೋ ಅಂತ ಹೇಳಿದ್ರ ಹೆಸರು. ಇದೆಲ್ಲ ಹೊಸದಾಗಿ ಪ್ಲ್ಯಾಂಟ್ ಮಾಡಿರುವ ಒಂದು 15 ಡೇಸ್ ಆಗಿದೆ, 15 ದಿನದಿಂದ ಪ್ಲ್ಯಾಂಟ್ ಮಾಡಿದ್ದೀನಿ. ಇದು ನೋಡಿ, ಇದೊಂದು ಮೊಗ್ಗುನೂ ಕೂಡ ಬಂದಿದೆ. ಹಾರ್ಡಿ ವಾಟರ್ ಲಿಲ್ಲಿ ಮತ್ತು ಟ್ರಾಪಿಕಲ್ ಎರಡೂ ಬೇರೆ ಬೇರೆ ಜಾತಿ ಆಗಿರುತ್ತೆ. ಎಲ್ಲರೂ ತಿಳ್ಕೊಂಡಿರ್ತಾರೆ ಗಾರ್ಡನರ್ಸು. ಗಾರ್ಡನ್ ಇಂಟ್ರೆಸ್ಟ್ ಇರೋರೇ ವೀಡಿಯೋಗಳನ್ನ ನೋಡೋದು. ಹಾಗಾಗಿ ನಾನು ಚಿಕ್ಕದಾಗಿ ಹೇಳಿಬಿಡ್ತೀನಿ. ಇಲ್ಲಿ ನೋಡಿ, ಇದು ಟ್ರಾಪಿಕಲ್ ವೆರೈಟಿ. ಇದು ಎಲೆ ಎಲ್ಲ ಈ ಥರ ದೊಡ್ಡ ದೊಡ್ಡದಾಗಿರುತ್ತೆ. ಮತ್ತು ಇಲ್ಲಿ ನೋಡಿ, ಹೂವು ಇದರ ಹೈಟಾಗಿ ಬರುತ್ತೆ ನಿಮಗೆ ಟ್ರಾಪಿಕಲಲ್ಲಿ. ಮತ್ತು ಇದನ್ನು ಪ್ಲ್ಯಾಂಟ್ ಮಾಡೋ ರೀತಿಯೂ ಬೇರೆಯೇ. ಮತ್ತು ಹಾರ್ಡಿ ವಾಟರ್ ಲಿಲ್ಲಿನ ಪ್ಲ್ಯಾಂಟ್ ಮಾಡೋ ರೀತಿ ಎರಡೂ ಬೇರೆ ಬೇರೆ. ಅದು ಹೇಗೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಹೇಳ್ಕೊಡ್ತೀನಿ. ಮತ್ತು ಇನ್ನೊಂದು ಏನಂತಂದರೆ, ತಪ್ಪಾಗಿ ಪ್ಲ್ಯಾಂಟ್ ಮಾಡಿದ್ರೆ ಹೂ ಬರಲ್ಲ ಹಾರ್ಡಿ ವಾಟರ್ ಲಿಲ್ಲಿ. ನಾವು ಲೋಟಸ್ ಟ್ಯೂಬರ್ನ ಪ್ಲ್ಯಾಂಟ್ ಮಾಡೋ ರೀತಿಯೇ ಪ್ಲ್ಯಾಂಟ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಚಿಕ್ಕ ಟಬ್ ಇದೆ ನನ್ನ ಮುಂದೆ. ಮತ್ತು ಇಲ್ಲಿ ಗೊಬ್ಬರದ ಎಲ್ಲ ಮಿಕ್ಸ್ ಆಗಿರೋಂಥ ಒಂದು ಒಳ್ಳೆ ಕ್ಲೇ ಸಾಯಿಲ್ನೂ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಟ್ಯೂಬರ್ ಇದೆ. ಟ್ಯೂಬರ್ ಬೇರೆ ಮತ್ತು ಬಲ್ಬ್ಸ್ ಬೇರೆ, ಎಲ್ಲ ಬೇರೆ ಬೇರೆ. ಎಲ್ಲ ಕೆಲವರು ಟ್ಯೂಬರ್ನ ಬಲ್ಬ್ಸ್ ಅಂತ ಹೇಳ್ತಾರೆ, ಎಲ್ಲ ಬೇರೆ. ಈಗ ನಿಮಗೆ ಹಾರ್ಡಿ ವಾಟರ್ ಲಿಲ್ಲಿ ಬಲ್ಬ್ಸ್ ಬರಲ್ಲ, ನಿಮಗೆ ಟ್ಯೂಬರೇ ಬರೋದು. ಟ್ರಾಪಿಕಲಲ್ಲಿ ನಿಮಗೆ ಟ್ಯೂಬರ್ಸ್ ಮತ್ತು ಫ್ಲವರಿಂಗ್ ಪ್ಲಾಂಟ್ ಬೇರೆ ಇರೋಂಥದ್ದನ್ನು ಹಾಕಿ ನಾವು ಬೆಳೆಸ್ಬೋದು. ಮತ್ತು ಟ್ಯೂಬರಲ್ಲಿ ಕೆಳಗಡೆ ಚಿಕ್ಕ ಚಿಕ್ಕ ಗೆಡ್ಡೆ ಥರ ಇರುತ್ತೆ, ಆ ಥರದನ್ನು ಹಾಕಿ ಬೆಳೆಸ್ಬೋದು. ಅದನ್ನು ನಾನು ನೆಕ್ಸ್ಟ್ ಪ್ಲ್ಯಾಂಟ್ ಮಾಡುವಾಗ ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿ, ಈಗ ಇದೊಂದು ನನ್ನ ಕೈಯಲ್ಲಿ ಒಂದು ಟ್ಯೂಬರ್ ಇದೆ. ಇದು ನೋಡಿ, ಈ ಥರ ಇರುತ್ತೆ. ಟ್ಯೂಬರ್ ಅಂದರೆ ಈ ಥರ ಇರುತ್ತೆ, ಉದ್ದಕ್ಕೆ ಹೀಗೆ ಮುಂದೆಯಿಂದ ಈ ಥರ ಚಿಗುರ್ಕೊಂಡು ಹೋಗುತ್ತೆ. ನಿಮಗೆ ಬಲ್ಬ್ಸ್ ಅಂದರೆ ಇಲ್ಲಿ ಕೆಳಗಡೆ ಗಡ್ಡೆ ಥರ ಇಷ್ಟು ದಪ್ಪ ಇರುತ್ತೆ. ಅದನ್ನು ನಾವು ಹೀಗೆ ಪ್ಲ್ಯಾಂಟ್ ಮಾಡ್ತೀವಿ. ನಾವು ನೋಡಿ, ಇಲ್ಲಿ ಈ ವಾಟರ್ ಲಿಲ್ಲಿನ ಟ್ರಾಪಿಕಲ್ನ ನಾವು ಹೀಗೆ ಮಧ್ಯ, ಅದನ್ನು ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಹಾರ್ಡಿ ವಾಟರ್ ಲಿಲ್ಲಿ ಹೂ ಬರೋದೇ ಇಲ್ಲ, ವರ್ಷಕ್ಕೆ 1-2 ಅಷ್ಟೇ. ಆದರೆ ಇದೊಂದೇ ವೆರೈಟಿಯಲ್ಲಿ, ಕೊಲೊರಾಡೋ ಅನ್ನೋ ಒಂದು ಪೀಚ್ ಕಲರ್ ವೆರೈಟಿ ಇದು. ಇದೊಂದೇ ವೆರೈಟಿಯಲ್ಲಿ ನಾವು ತುಂಬ ಹೂಗಳನ್ನ ನೋಡೋದು. ಇವಾಗ ತೋರಿಸ್ತೀನಿ ನಾನು ಹೇಗೆ ಪ್ಲ್ಯಾಂಟ್ ಮಾಡೋದು ಅಂತ. ಇಲ್ಲಿ ನನ್ನ ಮುಂದೆ ಒಂದು ಇಲ್ಲಿದೆ ನೋಡಿ, ಇಲ್ಲಿ ಟಬ್ ಇದೆ. ಇಲ್ಲಿ ನಾವು ಸೈಡಲ್ಲಿ ಹೀಗೆ, ಈಗ ನಾವು ಲೋಟಸ್ ಟ್ಯೂಬರ್ನ ಪ್ಲ್ಯಾಂಟ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿಯೇ ಮಾಡಬೇಕು. ಇದನ್ನು ಮಧ್ಯ ಮಾಡಬಾರ್ದು. ಕೆಲವರು ಏನು ಮಾಡ್ತಾರೆ, ಇದನ್ನು ಹೀಗೆ ಮಧ್ಯ ಮಾಡ್ತಾರೆ, ತಪ್ಪು ಅದು. ಇಲ್ಲಿ ನೋಡಿ, ಇದು ಸ್ವಲ್ಪ ಈ ಗ್ರೋಯಿಂಗ್ ಟಿಪ್ ಇದೆಯಲ್ಲ, ಇದು ಮೇಲ್ಮುಖ ಆಗಿ ಬರಬೇಕು, ಮೇಲ್ಮುಖ ಕಾಣ್ತಿರ್ಬೇಕು. ಹೀಗೆ ಇಲ್ಲಿ ಸೈಡಲ್ಲಿಟ್ಟು ಇಲ್ಲಿ ಹೀಗೆ ಮಣ್ಣನ್ನು ಮುಚ್ಚೋದು ಅಷ್ಟೇ. ಮತ್ತು ಸೇಮ್ ಇದಕ್ಕೂ ಲೋಟಸ್ಗೆ ನಾವು ಹೇಗೆ ಫರ್ಟಿಲೈಸ್ ಮಾಡ್ತೀವಿ, ನಿನ್ನೆ ನಾನು ವಿಡಿಯೋ ಹೇಳಿದ್ದೆ ಲೋಟಸ್ಗೆ ಹೇಗೆ ಫರ್ಟಿಲೈಸ್ ಮಾಡೋದು ಅಂತ. ಸೇಮ್ ಅದೇ ರೀತಿ ಮಧ್ಯದಲ್ಲೇ ಫರ್ಟಿಲೈಸ್ ಮಾಡಬೇಕು ಇದಕ್ಕೂ. ಮತ್ತು ಫುಲ್ಸ್ ಅನ್ಬೇಕು, ಯಾವುದೇ ಲಿಲ್ಲಿಗಳಾಗಲಿ, ವಾಟರ್ ಪ್ಲ್ಯಾಂಟ್ಸ್ ಆಗಲಿ, ಮತ್ತು ತಾವರೆ ಗಿಡಗಳಾಗಲಿ, ಎಲ್ಲದಕ್ಕೂ ಫುಲ್ ಬೇಕಾಗುತ್ತೆ. ಮತ್ತು ನೀರನ್ನು ಹಾಕೋದಷ್ಟೇ. ಇದು ಅದೇ ರೀತಿ ಹಾಕಿರೋದು. ಇದು ನೋಡಿ, ಸೈಡಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಮಧ್ಯದಲ್ಲಿಲ್ಲ ಗಿಡ. ಇದು ಕಾಣಿಸ್ತಿರ್ಬೋದು ನಿಮಗೆ, ಮಧ್ಯದಲ್ಲಿಲ್ಲ ಗಿಡ, ಇದು ಸೈಡಲ್ಲಿದೆ, ಮಧ್ಯದಲ್ಲಿ ಹಾಕಿಲ್ಲ ನಾನು. ಇದೇನಾಗುತ್ತೆ, ಇದು ಅಷ್ಟೇ ಸೇಮ್ ಲೋಟಸ್ ಥರನೇ ಟ್ಯೂಬರ್ ಹಿಂಗೆ ರನ್ ಆಗ್ತಾ ಇರುತ್ತೆ. ಮತ್ತು ಎಲ್ಲೆಲ್ಲಿ ನಿಮಗೆ ಬಡ್ಸ್ ಬರುತ್ತೆ ಅಲ್ಲೆಲ್ಲ ಹೂಗಳಾಗುತ್ತೆ. ಆಗ ಪಾಂಡ್ ತುಂಬ ಫುಲ್ ಫ್ಲವರ್ ಕಾಣಿಸುತ್ತೆ. ಈಗ ನೋಡಿ, ಈ ಥರ ತುಂಬ ಹಾಕಿದ್ದೀನಿ ನಾನು. ಇದನ್ನು ಒಂದು 15 ಡೇಸ್ ಆಗಿದೆ ಹಾಕಿ. ಇದನ್ನು ಅಷ್ಟೇ. ಇದು ನೋಡಿ, ಇದು ಒಂದು ಟ್ರಾಪಿಕಲ್ ವೆರೈಟಿ, ಈಗ ಬರ್ತಾ ಇದೆ. ಇದೆಲ್ಲ ಲೋಟಸಿನ ಗ್ರೋಯಿಂಗ್ ಸ್ಟೇಜಲ್ಲಿದೆ. ಈಗ ಚಿಕ್ಕ ಚಿಕ್ಕ ಪುಟ್ಟ ಎಲೆ ಬರ್ತಾ ಇದೆ ಇದರಲ್ಲಿ. ಇಷ್ಟು ಹಾಕಿ ನೀವು ಒಂದು 10 ಡೇಸ್ ಆದಮೇಲೆ ಪೂರ್ತಿ ಸ್ವಲ್ಪ ಎಲೆಗಳೆಲ್ಲ ಮೇಲೆ ಕಾಣಿಸೋಕ್ಕೆ ಶುರು ಆಗುತ್ತೆ. ಒಂದು ಚಿಕ್ಕ ಚಿಕ್ಕ ಪುಟ್ಟದು ಈ ಥರ ಎಲೆಗಳು ಕಾಣಿಸೋಕ್ಕೆ ಶುರು ಆದ ತಕ್ಷಣ ಇಲ್ಲಿ DAPನೋ NPKನೋ ಏನಾದರೂ ಸೇಮ್ ಇಲ್ಲಿ ಪೇಪರಲ್ಲಿ ಹಾಕಿ ಫರ್ಟಿಲೈಸ್ ಮಾಡಿದ್ರೆ ಕಂಟಿನ್ಯೂಸ್ ಫ್ಲವರ್ ಬರುತ್ತೆ. ಇನ್ನೇನೋ ಜಾನ್ವರಿ ಎಲ್ಲ
ತುಂಬ ಬಿಸಿಲು ಹೆಚ್ಚಾಗ್ತಾ ಇದೆ. ಈಗೆಲ್ಲ ಇದೆ ಸೀಸನ್ ನಿಮಗೆ ತಾವರೆ, ಲಿಲ್ಲಿ ಮತ್ತು ಮಲ್ಲಿಗೆ ಮತ್ತು ನಾಟಿ ದಾಸವಾಳ ಈ ಥರದ್ದೆಲ್ಲ ಹೂಗಳು ಬಿಡೋಂಥ ಟೈಮ್ ಶುರು ಆಗ್ತಾಯಿದೆ. ಗಾರ್ಡನ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.